ಯಲ್ಲಿ ಕಂಡು ಕೇಳರಿಯದ ದುರಂತ ನಡೆದಿದೆ. ಇದೀಗ ಕಾಲ್ತುಳಿತಕ್ಕೆ ಕಾರಣ ಯಾರು ಅನ್ನೋ ಕೆಸರೆರಚಾಟ ಕೂಡ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದಂತೆ ತಳ್ಳಾಟ ನೂಕಾಟ, ಕ್ಷಣಾರ್ಧದಲ್ಲೇ ಸಾವಿನ ನರ್ತನ. ಕಂಡವರನ್ನ ತುಳಿದು ಮುನ್ನುಗ್ಗಿದ್ದ ಜನರು, ಮಹಿಳೆಯರು, ಮಕ್ಕಳ ಅರಚಾಟ ಚೀರಾಟ. ಕಾಲ್ತುಳಿತಕ್ಕೆ ಸಿಲುಕಿದವರನ್ನ ರಕ್ಷಿಸಲು ಹರಸಾಹಸ. ಆಸ್ಪತ್ರೆಯ ಮುಂದೆಯೂ ಕಣ್ಣೀರ ಧಾರೆ. ಈ ಮನತುಂಬಿ ಬರೋ ದೃಶ್ಯಗಳು ಕಂಡುಬಂದಿತು ಹಿಂದೂಗಳ ಪುಣ್ಯಭೂಮಿ ತಿರುಪತಿಯಲ್ಲಿ. ತಿರುಪತಿ ಕಾಲ್ತುಳಿತದಲ್ಲಿ 7 ಸಾವು, 4 ಗಂಭೀರ. ನಾಯ್ಡು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ. ತಿರುಪತಿಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಹಾ ದುರಂತ ಸಂಭವಿಸಿದೆ. ವೈಕುಂಠ ಏಕಾದಶಿಯ ಉಚಿತ ದರ್ಶನಕ್ಕೆ ನಿನ್ನೆ ರಾತ್ರಿ ಟೋಕನ್ ನೀಡಲಾಗಿತ್ತು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತಕ್ಕೆ ಬಳ್ಳಾರಿ ಮೂಲದ ಮಹಿಳೆ ಸೇರಿ 6 ಜನರು ಜೀವವನ್ನ ತೆತ್ತಿದ್ದಾರೆ. ದುರ್ಘಟನೆ ಬಳಿಕ ಟೋಕನ್ ಹಂಚಿಕೆಯನ್ನ ನಿಲ್ಲಿಸಲಾಗಿದೆ. ಆಧಾರ್ ಕಾರ್ಡ್ ಹಿಡಿದು ನಿಂತಿರುವಂತ ವಯಸ್ಸಾದ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಕೂಡ ಈಗ ಸದ್ಯದ ಮಟ್ಟಿಗೆ ನಿಂತಿದ್ದಾರೆ. ಆದರೆ ಇವರಿಗೆ ಈ ಸದ್ಯದ ಮಟ್ಟಿಗೆ ಟಿಕೆಟ್ ನೀಡಲಾಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಸ್ಥಳೀಯ ಪೊಲೀಸರು ಈಗ ತಿಳಿಸಿರುವಂತದ್ದು. ಇದೇ ವ್ಯವಸ್ಥೆಯನ್ನ ನಿನ್ನೆ ಮಾಡ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ಕೂಡ ಈ ಜಾಗದಲ್ಲಿ, ನಾನು ನಿಂತಿರೋ ಜಾಗದಲ್ಲಿ 6 ಜೀವಗಳು ಹೋಗ್ತಾ ಇರಲಿಲ್ಲ. ಕಾಲ್ತುಳಿತ ಪ್ರಕರಣದಲ್ಲೂ ರಾಜಕೀಯ ಶುರುವಾಗಿತ್ತು. ನಾಯ್ಡು ಪವನ್ ಕಲ್ಯಾಣ್ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರಿದೆ. ಧರ್ಮದ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಅಭಿವೃದ್ಧಿ ಮಾಡಿ ಎಂದು ಮಾಣಿಕ್ಯಂ ಠಾಕೂರ್ ಕಿಡಿಕಾರಿದ್ದಾರೆ. ಪೊಲೀಸರ ವೈಫಲ್ಯದಿಂದ ಕಾಲ್ತುಳಿತವ. ಇನ್ನು 6 ಜನ ತಿಮ್ಮಪ್ಪನ ಭಕ್ತರ ಸಾವಿಗೆ ಯಾರು ಕಾರಣ ಅನ್ನೋ ವಿಚಾರದಲ್ಲಿ ಕೆಸರೆರಚಾಟ ಶುರುವಾಗಿದೆ. ಪೊಲೀಸರ వైఫల్ಯವೇ అనాహుతಕ್ಕೆ కారణ ಅಂತ టీటీడీ ఈవో ఆరోపిస్తున్నారు. దాన్ని గేట్ని తెరిచి ఉంచేటప్పుడు తీసుకోవాల్సిన ప్రికాషన్స్ తీసుకోకపోవడం వల్ల జరిగినట్టుగా అనిపిస్తుంది. ప్రిలిమినరీగా ఇవన్నీ డీటెయిల్డ్ ఎంక్వైరీ చేస్తే కానీ తెలియదు. ಬಾಲಾಜಿ ಭಕ್ತರ ಸಾವಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಆಂಧ್ರಪ್ರದೇಶ ಮುಜರಾಯಿ ಇಲಾಖೆಯಿಂದ ಮೃತರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ. ಯಲ್ಲಿ ಕಂಡು ಕೇಳರಿಯದ ದುರಂತ ನಡೆದಿದೆ. ಇದೀಗ ಕಾಲ್ತುಳಿತಕ್ಕೆ ಕಾರಣ ಯಾರು ಅನ್ನೋ ಕೆಸರೆರಚಾಟ ಕೂಡ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದಂತೆ ತಳ್ಳಾಟ ನೂಕಾಟ, ಕ್ಷಣಾರ್ಧದಲ್ಲೇ ಸಾವಿನ ನರ್ತನ. ಕಂಡವರನ್ನ ತುಳಿದು ಮುನ್ನುಗ್ಗಿದ್ದ ಜನರು, ಮಹಿಳೆಯರು, ಮಕ್ಕಳ ಅರಚಾಟ ಚೀರಾಟ. ಕಾಲ್ತುಳಿತಕ್ಕೆ ಸಿಲುಕಿದವರನ್ನ ರಕ್ಷಿಸಲು ಹರಸಾಹಸ. ಆಸ್ಪತ್ರೆಯ ಮುಂದೆಯೂ ಕಣ್ಣೀರ ಧಾರೆ. ಈ ಮನತುಂಬಿ ಬರೋ ದೃಶ್ಯಗಳು ಕಂಡುಬಂದಿತು ಹಿಂದೂಗಳ ಪುಣ್ಯಭೂಮಿ ತಿರುಪತಿಯಲ್ಲಿ. ತಿರುಪತಿ ಕಾಲ್ತುಳಿತದಲ್ಲಿ 7 ಸಾವು, 4 ಗಂಭೀರ. ನಾಯ್ಡು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ. ತಿರುಪತಿಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಹಾ ದುರಂತ ಸಂಭವಿಸಿದೆ. ವೈಕುಂಠ ಏಕಾದಶಿಯ ಉಚಿತ ದರ್ಶನಕ್ಕೆ ನಿನ್ನೆ ರಾತ್ರಿ ಟೋಕನ್ ನೀಡಲಾಗಿತ್ತು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತಕ್ಕೆ ಬಳ್ಳಾರಿ ಮೂಲದ ಮಹಿಳೆ ಸೇರಿ 6 ಜನರು ಜೀವವನ್ನ ತೆತ್ತಿದ್ದಾರೆ. ದುರ್ಘಟನೆ ಬಳಿಕ ಟೋಕನ್ ಹಂಚಿಕೆಯನ್ನ ನಿಲ್ಲಿಸಲಾಗಿದೆ. ಆಧಾರ್ ಕಾರ್ಡ್ ಹಿಡಿದು ನಿಂತಿರುವಂತ ವಯಸ್ಸಾದ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಕೂಡ ಈಗ ಸದ್ಯದ ಮಟ್ಟಿಗೆ ನಿಂತಿದ್ದಾರೆ. ಆದರೆ ಇವರಿಗೆ ಈ ಸದ್ಯದ ಮಟ್ಟಿಗೆ ಟಿಕೆಟ್ ನೀಡಲಾಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಸ್ಥಳೀಯ ಪೊಲೀಸರು ಈಗ ತಿಳಿಸಿರುವಂತದ್ದು. ಇದೇ ವ್ಯವಸ್ಥೆಯನ್ನ ನಿನ್ನೆ ಮಾಡ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ಕೂಡ ಈ ಜಾಗದಲ್ಲಿ, ನಾನು ನಿಂತಿರೋ ಜಾಗದಲ್ಲಿ 6 ಜೀವಗಳು ಹೋಗ್ತಾ ಇರಲಿಲ್ಲ. ಕಾಲ್ತುಳಿತ ಪ್ರಕರಣದಲ್ಲೂ ರಾಜಕೀಯ ಶುರುವಾಗಿತ್ತು. ನಾಯ್ಡು ಪವನ್ ಕಲ್ಯಾಣ್ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರಿದೆ. ಧರ್ಮದ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಅಭಿವೃದ್ಧಿ ಮಾಡಿ ಎಂದು ಮಾಣಿಕ್ಯಂ ಠಾಕೂರ್ ಕಿಡಿಕಾರಿದ್ದಾರೆ. ಪೊಲೀಸರ ವೈಫಲ್ಯದಿಂದ ಕಾಲ್ತುಳಿತವ. ಇನ್ನು 6 ಜನ ತಿಮ್ಮಪ್ಪನ ಭಕ್ತರ ಸಾವಿಗೆ ಯಾರು ಕಾರಣ ಅನ್ನೋ ವಿಚಾರದಲ್ಲಿ ಕೆಸರೆರಚಾಟ ಶುರುವಾಗಿದೆ. ಪೊಲೀಸರ ವೈಫಲ್ಯವೇ ಅನಾಹುತಕ್ಕೆ ಕಾರಣ ಅಂತ టీటీడీ ఈవో ఆరోపిస్తున్నారు. దాన్ని గేట్ని తెరిచి ఉంచేటప్పుడు తీసుకోవాల్సిన ప్రికాషన్స్ తీసుకోకపోవడం వల్ల జరిగినట్టుగా అనిపిస్తుంది. ప్రిలిమినరీగా ఇవన్నీ డీటెయిల్డ్ ఎంక్వైరీ చేస్తే కానీ తెలియదు.
ಬಾಲಾಜಿ ಭಕ್ತರ ಸಾವಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಆಂಧ್ರಪ್ರದೇಶ ಮುಜರಾಯಿ ಇಲಾಖೆಯಿಂದ ಮೃತರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಲಾಗಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ. ಕಂಡು ಕೇಳರಿಯದ ದುರಂತ ನಡೆದಿದೆ. ಇದೀಗ ಕಾಲ್ತುಳಿತಕ್ಕೆ ಕಾರಣ ಯಾರು ಅನ್ನೋ ಕೆಸರೆರಚಾಟ ಕೂಡ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದಂತೆ ತಳ್ಳಾಟ ನೂಕಾಟ, ಕ್ಷಣಾರ್ಧದಲ್ಲೇ ಸಾವಿನ ನರ್ತನ. ಕಂಡವರನ್ನ ತುಳಿದು ಮುನ್ನುಗ್ಗಿದ್ದ ಜನರು, ಮಹಿಳೆಯರು, ಮಕ್ಕಳ ಅರಚಾಟ ಚೀರಾಟ. ಕಾಲ್ತುಳಿತಕ್ಕೆ ಸಿಲುಕಿದವರನ್ನ ರಕ್ಷಿಸಲು ಹರಸಾಹಸ. ಆಸ್ಪತ್ರೆಯ ಮುಂದೆಯೂ ಕಣ್ಣೀರ ಧಾರೆ. ಈ ಮನತುಂಬಿ ಬರೋ ದೃಶ್ಯಗಳು ಕಂಡುಬಂದಿತು ಹಿಂದೂಗಳ ಪುಣ್ಯಭೂಮಿ ತಿರುಪತಿಯಲ್ಲಿ. ತಿರುಪತಿ ಕಾಲ್ತುಳಿತದಲ್ಲಿ 7 ಸಾವು, 4 ಗಂಭೀರ. ನಾಯ್ಡು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ. ತಿರುಪತಿಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಹಾ ದುರಂತ ಸಂಭವಿಸಿದೆ. ವೈಕುಂಠ ಏಕಾದಶಿಯ ಉಚಿತ ದರ್ಶನಕ್ಕೆ ನಿನ್ನೆ ರಾತ್ರಿ ಟೋಕನ್ ನೀಡಲಾಗಿತ್ತು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತಕ್ಕೆ ಬಳ್ಳಾರಿ ಮೂಲದ ಮಹಿಳೆ ಸೇರಿ 6 ಜನರು ಜೀವವನ್ನ ತೆತ್ತಿದ್ದಾರೆ. ದುರ್ಘಟನೆ ಬಳಿಕ ಟೋಕನ್ ಹಂಚಿಕೆಯನ್ನ ನಿಲ್ಲಿಸಲಾಗಿದೆ. ಆಧಾರ್ ಕಾರ್ಡ್ ಹಿಡಿದು ನಿಂತಿರುವಂತಹ ವಯಸ್ಸಾದ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಕೂಡ ಈಗ ಸದ್ಯದ ಮಟ್ಟಿಗೆ ನಿಂತಿದ್ದಾರೆ. ಆದರೆ ಇವರಿಗೆ ಈ ಸದ್ಯದ ಮಟ್ಟಿಗೆ ಟಿಕೆಟ್ ನೀಡಲಾಗೋದಿಲ್ಲ ಅನ್ನೋ ಮಾಹಿತಿಯನ್ನ ಸ್ಥಳೀಯ ಪೊಲೀಸರು ಈಗ ತಿಳಿಸಿರುವಂಥದ್ದು. ಇದೇ ವ್ಯವಸ್ಥೆಯನ್ನ ನಿನ್ನೆ ಮಾಡ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ಕೂಡ ಈ ಜಾಗದಲ್ಲಿ, ನಾನು ನಿಂತಿರೋ ಜಾಗದಲ್ಲಿ 6 ಜೀವಗಳು ಹೋಗ್ತಾ ಇರಲಿಲ್ಲ. ಕಾಲ್ತುಳಿತ ಪ್ರಕರಣದಲ್ಲೂ ರಾಜಕೀಯ ಶುರುವಾಗಿತ್ತು. ನಾಯ್ಡು, ಪವನ್ ಕಲ್ಯಾಣ್ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರಿದೆ. ಧರ್ಮದ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಅಭಿವೃದ್ಧಿ ಮಾಡಿ ಎಂದು ಮಾಣಿಕ್ಯಂ ಠಾಕೂರ್ ಕಿಡಿಕಾರಿದ್ದಾರೆ. ಪೊಲೀಸರ ವೈಫಲ್ಯದಿಂದ ಕಾಲ್ತುಳಿತವ. ಇನ್ನು 6 ಜನ ತಿಮ್ಮಪ್ಪನ ಭಕ್ತರ ಸಾವಿಗೆ ಯಾರು ಕಾರಣ ಅನ್ನೋ ವಿಚಾರದಲ್ಲಿ ಕೆಸರೆರಚಾಟ ಶುರುವಾಗಿದೆ. ಪೊಲೀಸರ ವೈಫಲ್ಯವೇ ಅನಾಹುತಕ್ಕೆ ಕಾರಣ ಅಂತ టీటీడీ ఈవో ఆరోపిస్తున్నారు. దాన్ని గేట్ని తెచ్చి ఉంచేటప్పుడు తీసుకోవాల్సిన ప్రికాషన్స్ తీసుకోకపోవడం వల్ల జరిగినట్టుగా అనిపిస్తుంది. ప్రిలిమినరీగా ఇవన్నీ డీటెయిల్డ్ ఎంక్వైరీ చేస్తే కానీ తెలియదు. ಬಾಲಾಜಿ ಭಕ್ತರ ಸಾವಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಆಂಧ್ರಪ್ರದೇಶ ಮುಜರಾಯಿ ಇಲಾಖೆಯಿಂದ ಮೃತರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಲಾಗಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ. ಕಂಡು ಕೇಳರಿಯದ ದುರಂತ ನಡೆದಿದೆ. ಇದೀಗ ಕಾಲ್ತುಳಿತಕ್ಕೆ ಕಾರಣ ಯಾರು ಅನ್ನೋ ಕೆಸರೆರಚಾಟ ಕೂಡ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದಂತೆ ತಳ್ಳಾಟ ನೂಕಾಟ, ಕ್ಷಣಾರ್ಧದಲ್ಲೇ ಸಾವಿನ ನರ್ತನ. ಕಂಡವರನ್ನ ತುಳಿದು ಮುನ್ನುಗ್ಗಿದ್ದ ಜನರು, ಮಹಿಳೆಯರು, ಮಕ್ಕಳ ಅರಚಾಟ ಚೀರಾಟ. ಕಾಲ್ತುಳಿತಕ್ಕೆ ಸಿಲುಕಿದವರನ್ನ ರಕ್ಷಿಸಲು ಹರಸಾಹಸ. ಆಸ್ಪತ್ರೆಯ ಮುಂದೆಯೂ ಕಣ್ಣೀರ ಧಾರೆ. ಈ ಮನತುಂಬಿ ಬರೋ ದೃಶ್ಯಗಳು ಕಂಡುಬಂದಿತು ಹಿಂದೂಗಳ ಪುಣ್ಯಭೂಮಿ ತಿರುಪತಿಯಲ್ಲಿ. ತಿರುಪತಿ ಕಾಲ್ತುಳಿತದಲ್ಲಿ 7 ಸಾವು, 4 ಗಂಭೀರ. ನಾಯ್ಡು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ. ತಿರುಪತಿಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಹಾ ದುರಂತ ಸಂಭವಿಸಿದೆ. ವೈಕುಂಠ ಏಕಾದಶಿಯ ಉಚಿತ ದರ್ಶನಕ್ಕೆ ನಿನ್ನೆ ರಾತ್ರಿ ಟೋಕನ್ ನೀಡಲಾಗಿತ್ತು. ಈ ವೇಳೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತಕ್ಕೆ ಬಳ್ಳಾರಿ ಮೂಲದ ಮಹಿಳೆ ಸೇರಿ 6 ಜನರು ಜೀವವನ್ನ ತೆತ್ತಿದ್ದಾರೆ. ದುರ್ಘಟನೆ ಬಳಿಕ ಟೋಕನ್ ಹಂಚಿಕೆಯನ್ನ ನಿಲ್ಲಿಸಲಾಗಿದೆ. ಆಧಾರ್ ಕಾರ್ಡ್ ಹಿಡಿದು ನಿಂತಿರುವಂತಹ ವಯಸ್ಸಾದ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಕೂಡ ಈಗ ಸದ್ಯದ ಮಟ್ಟಿಗೆ ನಿಂತಿದ್ದಾರೆ. ಆದರೆ ಇವರಿಗೆ ಈ ಸದ್ಯದ ಮಟ್ಟಿಗೆ ಟಿಕೆಟ್ ನೀಡಲಾಗೋದಿಲ್ಲ ಅನ್ನೋ ಮಾಹಿತಿಯನ್ನ ಸ್ಥಳೀಯ ಪೊಲೀಸರು ಈಗ ತಿಳಿಸಿರುವಂಥದ್ದು. ಇದೇ ವ್ಯವಸ್ಥೆಯನ್ನ ನಿನ್ನೆ ಮಾಡ್ಕೊಂಡಿದ್ದಿದ್ರೆ ಖಂಡಿತವಾಗಿಯೂ ಕೂಡ ಈ ಜಾಗದಲ್ಲಿ, ನಾನು ನಿಂತಿರೋ ಜಾಗದಲ್ಲಿ 6 ಜೀವಗಳು ಹೋಗ್ತಾ ಇರಲಿಲ್ಲ. ಕಾಲ್ತುಳಿತ ಪ್ರಕರಣದಲ್ಲೂ ರಾಜಕೀಯ ಶುರುವಾಗಿತ್ತು. ನಾಯ್ಡು, ಪವನ್ ಕಲ್ಯಾಣ್ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರಿದೆ. ಧರ್ಮದ ವಿಚಾರದಲ್ಲಿ ರಾಜಕೀಯ ಬಿಟ್ಟು ಅಭಿವೃದ್ಧಿ ಮಾಡಿ ಎಂದು ಮಾಣಿಕ್ಯಂ ಠಾಕೂರ್ ಕಿಡಿಕಾರಿದ್ದಾರೆ. ಪೊಲೀಸರ ವೈಫಲ್ಯದಿಂದ ಕಾಲ್ತುಳಿತವ. ಇನ್ನು 6 ಜನ ತಿಮ್ಮಪ್ಪನ ಭಕ್ತರ ಸಾವಿಗೆ ಯಾರು ಕಾರಣ ಅನ್ನೋ ವಿಚಾರದಲ್ಲಿ ಕೆಸರೆರಚಾಟ ಶುರುವಾಗಿದೆ. ಪೊಲೀಸರ ವೈಫಲ್ಯವೇ ಅನಾಹುತಕ್ಕೆ ಕಾರಣ ಅಂತ టీటీడీ ఈవో ಆರೋಪಿಸಿದ್ದಾರೆ.
దాన్ని గేట్ని తెరిచి ఉంచేటప్పుడు తీసుకోవాల్సిన ప్రికాషన్స్ తీసుకోకపోవడం వల్ల జరిగినట్టుగా అనిపిస్తుంది ప్రిలిమినరీగా. ఇవన్నీ డీటెయిల్డ్ ఎంక్వైరీ చేస్తే కానీ తెలియదు. ಬಾಲಾಜಿ ಭಕ್ತರ ಸಾವಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಆಂಧ್ರಪ್ರದೇಶ ಮುಜರಾಯಿ ಇಲಾಖೆಯಿಂದ ಮೃತರಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಲಾಗಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ,